ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮಾಡ್ತಾಯಿದ್ದೀನಿ ರಸ್ಕ್ ಕೇಕ್ ಅಥವಾ ರಸ್ಕ್ ಐಸ್ ಕ್ರೀಮ್ ಅಂತೆಲ್ಲ ಹೇಳ್ಬೋದು. ತುಂಬಾ ರುಚಿಯಾಗಿ ಬರುತ್ತೆ. ಖಂಡಿತ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ. ಇದು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತೀನಿ. ಬನ್ನಿ ನೋಡೋಣ. ಇದನ್ನು ಮಾಡೋದಕ್ಕೆ ಮೊದಲಿಗೆ ಅರ್ಧ ಲೀಟರ್ ಹಾಲು, ಕಸ್ಟರ್ಡ್ ಪೌಡರ್ ಮತ್ತು ನಾನು ಇಲ್ಲಿ ರಸ್ಕ್ನ ತೊಗೊಂಡಿದ್ದೀನಿ. ಸೊ ಇನ್ನು ನಮಗೇನು ಗಾರ್ನಿಷ್ ಮೇಲೆ ಏನು ಬೇಕು, ಆ್ಯಪಲ್ ಆಗಿರ್ಬೋದು, ದಾಳಿಂಬೆ ಆಗಿರ್ಬೋದು ಮತ್ತು ಚಿಯಾ ಸೀಡ್ಸ್ ಏನು ಹೇಳ್ತಾರೆ ಅವನ್ನ ನಾವು ಮೇಲೆ ಗಾರ್ನಿಷಿಗೆ ಬಳಸ್ತಾ ಇದ್ದೀವಿ. ಸೊ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದು ರಸ್ಕು, ಹಾಲು, ಸಕ್ಕರೆ, ಕಸ್ಟರ್ಡ್ ಪೌಡರ್, ಇಷ್ಟು ಮೇಯ್ನ್ ಇಂಗ್ರೀಡಿಯೆಂಟ್ಸ್. ಇದರಿಂದ ಆರಾಮಾಗಿ ನಾವು ಕೇಕ್ ಅಥವಾ ಐಸ್ ಕ್ರೀಮ್ನ ರೆಡಿ ಮಾಡ್ಬೋದು. ತುಂಬಾ ರುಚಿಯಾಗಿ ಬರುತ್ತೆ ಇದಂತೂ. ಇದನ್ನು ಯಾವ ರೀತಿ ಮಾಡೋದು ಅಂತ ನಿಮ್ಗೆ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ನ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ತೊಗೊಂಡಿರೋಂಥ ರಸ್ಕ್ನ ಸ್ವಲ್ಪ ಬ್ರೌನ್ ಶೇಪ್ ಬರೋವರೆಗೂ ಬಿಸಿ ಮಾಡಿ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳಿ. ನಂತರ ಅದಕ್ಕೆ ಗಟ್ಟಿ ಹಾಲನ್ನ ಹಾಕಿ ಕಾಯಿಸ್ಕೊಳ್ಳಿ. ಸೊ ಅರ್ಧ ಲೀಟರ್ ಹಾಲನ್ನ ನಾನಿಲ್ಲಿ ಬಳಸಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟನ್ನು ನೋಡಿ ಬಳಸ್ಕೊಳ್ಳಿ. ಈ ಅರ್ಧ ಲೀಟರ್ ಹಾಲು ಕಾಯ್ತಾ ಇದ್ದಂಗೆ ನಾವು ಈ ಕಡೆ ಕಸ್ಟರ್ಡ್ ಪೌಡರ್ನ ತೊಗೊಂಡು 1.5 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ನ ತೊಗೊಂಡು ಮತ್ತೆ ಹಾಲನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಸೊ ಯಾವುದೇ ರೀತಿ ಗಂಟುಗಳಿಲ್ದಂಗೆ ಆ ಕಡೆ ಆ ಹಾಲು ಕಾಯ್ತಾ ಇದೆ. ಸೊ ಈ ಕಡೆ ಈ ಕಸ್ಟರ್ಡ್ ಪೌಡರ್ ರೆಡಿ ಆಗ್ತಾಯಿದೆ. ಇನ್ನು ಹಾಲು ಕಾಯುವಾಗಲೇ ಪಾತ್ರೆಗೆ ನಿಮಗೆ ಎಷ್ಟು ಶುಗರ್ ಬೇಕು ಅಂತ ನೋಡಿ ಹಾಲು ಒಳಗಡೆ ಹಾಕಿ. ಕಾಯ್ತಾ ಇರೋವಂಥ ಹಾಲಲ್ಲಿ ಸಕ್ಕರೆನ ಹಾಕಿ ನೀಟಾಗಿ ಕುದಿಸ್ಕೊಳ್ಳಿ. ಇನ್ನು ಹಾಲು ನೀಟಾಗಿ ಕುದಿ ಬಂದು ನೀಟಾಗಿ ಕೆನೆ ಕಟ್ಟಿದೆ ಅನ್ನೋಂಥ ಟೈಮಲ್ಲಿ ಕಸ್ಟರ್ಡ್ ಪೌಡರ್ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಸೊ ಅದನ್ನು ಹಾಲು ಒಳಗಡೆ ಹಾಕಿ ನೀಟಾಗಿ ಕೈ ಬಿಡ್ದೇ ತಿರುಗಿಸ್ತಾ ಇರಿ. ಕಸ್ಟರ್ಡ್ ಪೌಡರ್ ಅದರೊಳಗಡೆ ಹಾಕ್ತಾ ಇದ್ದಂಗೆ ಹಾಲು ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಹಾಲು ಗಟ್ಟಿ ಆದಾಗೆ ಯಾವುದೇ ರೀತಿ ನಿಮ್ಮ ಎಷ್ಟು ಹದ ಬೇಕು ನೋಡಿ ಅಷ್ಟಕ್ಕೆ ಉರಿನ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಕುದಿ ಇನ್ನೂ ಗಟ್ಟಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡಿ ಕಮ್ಮಿ ಉರಿಲಿ ಇಟ್ಕೊಳ್ಳಿ. ಇದು ಕುದ್ದು ನೀಟಾಗಿ ಗಟ್ಟಿ ಹಾಲಿನ ಕೆನೆ ಥರನೇ ಬರುತ್ತೆ. ಅದಾದ ನಂತರ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಉರಿನ ಆಫ್ ಮಾಡಿ ಅದು ಆರೋದಕ್ಕೆ ಬಿಡಿ. ಇದು ಆರೋ ಅಂಥ ಟೈಮಲ್ಲಿ ನಾವು ಈ ಕಡೆ ಒಂದು ಪ್ಲೇಟ್ನ ತೊಗೋಬೇಕಾಗತ್ತೆ. ನಾವು ಯಾವ ಪ್ಲೇಟ್ನ ಬಳಸ್ತೀವಿ ಆ ಪ್ಲೇಟ್ನ ತೊಗೊಂಡು ಅದಕ್ಕೆ ಮೊದಲಿಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಕಸ್ಟರ್ಡ್ ಹಾಲು ಏನಿದೆ ಅದನ್ನು ಹಾಕಬೇಕಾಗತ್ತೆ. ಅದನ್ನು ಹಾಕಿದ ನಂತರ ರಸ್ಕ್ ಏನು ತೊಗೊಂಡಿದ್ದೀವಿ ಅದನ್ನು ಒಂದೊಂದಾಗಿ ಜೋಡಿಸ್ಕೊಂಡು ಮತ್ತು ಅದ್ರ ಮೇಲೆ ಕಸ್ಟರ್ಡ್ ಪೌಡರ್ ಹಾಲು ಏನಿದೆ ಅದನ್ನು ಹಾಕಬೇಕಾಗತ್ತೆ. ಸೊ ಇನ್ನು ಈ ಕಡೆ ಆ್ಯಪಲ್ ಮತ್ತು ದಾಳಿಂಬೆನ ನಾನು ಮೊದಲೇ ಸುಲಿದಿಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಇನ್ನು ನೆನೆಸಿರೋ ಅಂತಹ ಚಿಯಾ ಸೀಡ್ಸ್ ಏನಿದೆ ಅದನ್ನು ಕೂಡ ಅದ್ರ ಮೇಲೆ ಹಾಕ್ಕೋತಾ ಇದ್ದೀನಿ. ಅದಾದ ನಂತರ ಆ್ಯಪಲ್ ಮತ್ತು ದಾಳಿಂಬೆನ ಕಟ್ ಮಾಡಿ ಮೊದಲೇ ಇಟ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ಕೂಡ ಗಾರ್ನಿಷ್ಗೆ ಬಳಸ್ತಾ ಇದ್ದೀನಿ ನಾನು. ಇದು ನಿಮಗೆ ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ಅಂತೂ ತುಂಬ ರುಚಿಯಾಗಿ ಬರುವಂಥ ಸ್ವೀಟು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನಂತೂ ತಿಂದಾಗ ಸಖತ್ ಚೆನ್ನಾಗಿರುತ್ತೆ. ಖಂಡಿತ ನೀವು ಒಂದ್ಸರಿ ಮಾಡಿದ್ದೀನಿ. ಆ್ಯಂಡ್ ಇದನ್ನು ಮಾಡಿ ಫ್ರಿಜ್ಜಲ್ಲಿ 1-2 ನಿಮಿಷ ಇಟ್ಟು ಆನಂತರ ತಿಂದರೆ ಇನ್ನೂ ಸೂಪರ್ ಟೇಸ್ಟಾಗಿರುತ್ತೆ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.